ನನ್ಗೆ ಭಿಕ್ಷೆ ಬೇಡ, ಸ್ವತಂತ್ರ ಬೇಕು. ಏಯ್ ಬಾಯಿ ಮುಚ್ಚು, ನಡಿ ಇಲ್ಲಿಂದ ನಡಿ. ಬಿಡಿ ನಡಿ, ಬಿಡಿ ನನ್ನ. ನಿನಗೆ ಹೇಳಿದ್ದು. ಬಿಡಿ ನಡಿ. ಅನ್ನಲ್ಲ. ನಾನು ಏನ್ ಹೇಳ್ತಾ ಇದ್ದೀನೋ ನಾನು ಅದನ್ನ ಹೇಳ್ಬೇಕು. ಬಿಡಿ ಬಾಯಿ ನನ್ನ. ಮುಚ್ಚು, ಬಾಯಿ ಮುಚ್ಕೊಂಡಿರೋ. Why didn't he take it, Hardinge? Your Majesty, probably he didn't get the value. Your Majesty, we can't accept terms. We want freedom. What is he saying, Hardinge? Your Majesty, seems he's very excited to see you. Seems they have not seen a royal procession like this. Gadi Otsu. ಈ ದೇಶ ಒಂದಿನ ಖಂಡಿತ ಸ್ವತಂತ್ರ ಆಗುತ್ತೆ. ನಮ್ಗೆ ಸ್ವಾತಂತ್ರ್ಯ ಬೇಕಷ್ಟೇ. ಅಲ್ಲಪ್ಪ, ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಸುಭಾಷ್ ಚಂದ್ರ ಬೋಸ್. ನಾನು ಕಟಕಲ್ಲಿರೋದು. ಪಾಪ ಅಂತ ನಿನಗೆ ರಾಜರು ದಾನ ಕೊಟ್ರು, ಅದನ್ನ ನೀನ್ ಯಾಕೆ ತಗೊಳ್ಳಿಲ್ಲ? ಅದರಲ್ಲಿ ಬಂಗಾರದ ನಾಣ್ಯ ಇದ್ದಿದ್ರೆ ರಾಜ ಕೊಟ್ಟಿರೋ ದಾನನ ಯಾರಾದ್ರೂ ಈ ರೀತಿ ವಾಪಸ್ ಕೊಡ್ತಾರಾ? ನಮ್ ದೇಶದಿಂದಾನೇ ಈ ಎಲ್ಲ ಸಂಪತ್ತನ್ನು ಬ್ರಿಟಿಷರು ಲೂಟಿ ಮಾಡಿರೋದು. ನಮ್ ದುಡ್ಡನ್ನ ನಮ್ಗೆ ಭಿಕ್ಷೆ ತರ ಕೊಡ್ತಾ ಇದ್ದಾರೆ. ನಾವ್ ಯಾಕೆ ಒಪ್ಕೋಬೇಕು? ತಲೆ ತಗ್ಗಿಸ್ಕೊಂಡು ಅವ್ರು ನಮ್ಮೆಲ್ಲ ಸಂಪತ್ತನ್ನು ವಾಪಸ್ ಕೊಡ್ಬೇಕು. ನಾವು ನಮ್ಮ ಸ್ವಂತ ಸಂಪತ್ತನ್ನ ತಲೆ ತಗ್ಗಿಸ್ಕೊಂಡು ಯಾಕೆ ದಾನದ ರೂಪದಲ್ಲಿ ಪಡ್ಕೋಬೇಕು? ನೀವೇ ಹೇಳಿ. ನೋಡಿದ್ಯಾ, ಇಷ್ಟು ಚಿಕ್ಕ ಹುಡುಗ ಈ ವಯಸ್ಸಲ್ಲಿ ಸ್ವದೇಶಿ. ಯಾವ ರಾಜ ಇನ್ನೊಬ್ಬರಿಗೆ ಗೌರವ ಕೊಡೋದಿಲ್ವೋ ಅವರು ಸ್ವತಃ ಹೇಗೆ ಗೌರವನೀಯ ಆಗ್ತಾರೆ? ಆತ್ಮಗೌರವವನ್ನ ಕಡೆಗಣಿಸಿ ಅವ್ರಿಗೆ ಯಾಕಷ್ಟು ಗೌರವ ಕೊಡಬೇಕು? ಇದು ಹೇಗೆ ಪಾಸಿಬಲ್? ಇಷ್ಟು ಸೆಕ್ಯೂರಿಟಿ, ಇಷ್ಟು ಪ್ರೊಟೆಕ್ಷನ್ ಇದ್ರು ನೋ, ನಾನು ಇದನ್ನ ಟಾಲರೇಟ್ ಮಾಡೋದಿಲ್ಲ. ಶಸ್ತ್ರಗಳನ್ನ ಕದ್ದಿರೋ ವಿಷಯ ಇಷ್ಟೊತ್ತಿಗೆ ಇವ್ರಿಗೆಲ್ಲ ಗೊತ್ತಾಗಿರುತ್ತೆ. ನಾನು ಜತೀನ್ ಹೇಳಿರೋ ಪ್ರಕಾರನೇ ಕೆಲಸ ಮಾಡ್ತೀನಿ. ಮೇ ಐ ಕಮ್ ಇನ್ ಸರ್? ವಾಟ್ ಡು ಯು ವಾಂಟ್? ಸರ್, ಬಾಕ್ಸಸ್ ಎಲ್ಲ ಗೋಡೌನಿಗೆ ಬಂದು ತಲುಪಿದೆ ಸರ್. ಇದು ಕೊಡೋದಕ್ಕೆ ಬಂದೆ. ಕಮ್ ಇನ್. ಸರ್, ಕಸ್ಟಮ್ ಇಂದ ನಮಗೊಂದು ರೆಸಿಪ್ಟ್ ಕಾಪಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ದೊಂದು ಸೈನ್ ಬೇಕಿತ್ತು. ಇದೇನು, ಅಗಸ್ಟಿನ್ ಸಾಹೇಬ್ರು ಆರಾಮಾಗಿ ಸೈನ್ ಮಾಡ್ತಿದಾರಲ್ಲ? ಇದರ ಅರ್ಥ ಶಸ್ತ್ರನ್ ಕದ್ದಿರೋ ವಿಷಯ ಇವ್ರಿಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಹಾಗಿದ್ರೆ ಸಮಸ್ಯೆ ಏನಿರಬಹುದು? ಯಾಕೆ ಇವ್ರು ಇಷ್ಟು ಕೋಪದಲ್ಲಿದ್ದಾರೆ? ಎನಿ ಪ್ರಾಬ್ಲಮ್ ಸರ್? Problem? You Indians are the biggest problem.
ನನಗೆ ದೊಡ್ಡ ಲಾರ್ಡ್ ಬರೋದಕ್ಕೆ ಹೇಳಿದ್ದಾರೆ. ಊರಿಗೆ ಕಿಂಗ್ ಬರುವಾಗ ಅದೇ ಕಿಂಗ್ನ ಎದುರು ಒಬ್ಬ ಸಣ್ಣ ಹುಡುಗ ಸ್ವಾತಂತ್ರ್ಯದ ಮಾತಾಡಿದ್ದಾನೆ. ಅಷ್ಟು ಚಿಕ್ಕ ಹುಡುಗನ್ಗೆ ಎಷ್ಟು ಧೈರ್ಯ ಇರಬೇಕು. ಅಷ್ಟು ರೆಬೆಲಿಯಸ್ ವಿಷಯ ಹೇಳಿದ್ದಾನೆ. ಹೌ ರೆಡಿಕ್ಯುಲಸ್. ಅವನಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ಯಾರಿಗಷ್ಟು ಧೈರ್ಯ ಇದೆ? ನಾನು ಆ ಹುಡುಗನ್ನ ನೋಡ್ಲೇಬೇಕಲ್ಲ. ಯಾರವನು? ಇದರ ಅರ್ಥ ಇಂಥ ಹುಡುಗರು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರಾ? ಎಲ್ಲಿದ್ದಾನವನು? ಇದು ಬಹಳ ಅನ್ಯಾಯ ಸರ್, ಬಹಳ ಅನ್ಯಾಯ. ಇದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು. ರಾಜ, ಯಾವ ರಾಜನಿಂದ ನಮ್ಮ ದೇಶದಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದೆಯೋ ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು. ಸರ್ ಸರ್ ನಮ್ಮ ಒಂದು ಅಸ್ತ್ರದ ಗಾಡಿ ಕಳ್ತನ ಆಗ್ಬಿಟ್ಟಿದೆ. ಅದರಲ್ಲಿ 8 ಪೆಟ್ಟಿಗೆ ಇತ್ತು. ವಾಟ್? ಪ್ರತಿಯೊಂದು ಗಾಡಿ ಜೊತೆನೂ ಬಂದೂಕಿರೋ ಪೊಲೀಸ್ ಇದ್ರು. ಹಾಗಿದ್ರು ಗಾಡಿ ಕಳ್ತನ ಹೇಗಾಯ್ತು? ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ನೀವ್ ಏನ್ ಮಾಡ್ತಾ ಇದ್ರಿ? ನೀವ್ ಎಲ್ಲಿದ್ರಿ? ಸರ್, ಒಂದ್ ಗಾಡಿ ಉಲ್ಟಾ ಆಗ್ಬಿಟ್ಟಿತ್ತು ಸರ್. ನಾನು ಕೆಳಗ್ ಬಿದ್ದಿರೋ ಪೆಟ್ಟಿಗೆನ ಆ ಗಾಡಿನಲ್ಲಿ ಎತ್ತಿಡೋದಕ್ಕೆ ಹೋಗಿದ್ದೆ ಸರ್. ಮತ್ತೆ ನಾನು ಉಳಿದಿರೋ ಗಾಡಿನ ಸೆಕ್ಯೂರಿಟಿ ಜೊತೆ ಗೋಡೌನಿಗೆ ಕಳಿಸಿದ್ದೆ ಸರ್. ಸೊ ಯು ಪೀಪಲ್ ಆರ್ ರೆಸ್ಪಾನ್ಸಿಬಲ್. ಆ ಗಾಡಿ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದು? ಸರ್, ನನಗೇನೆ. ಅಲ್ಲಿ ಅವ್ರ ಗಾಡಿ ಬಿದ್ದಾಗ ನಾನು ಸಹ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿದ್ದೆ. ಆ ಸಮಯದಲ್ಲಿ ನಾನು ಹಿಂದೆ ನೋಡ್ಲಿಲ್ಲ. ಇಷ್ಟೊತ್ತಾದ್ಮೇಲೆ ಹೇಳ್ತಿದ್ದೀರಾ ನೀವು? ಇಷ್ಟೊತ್ತಾದ್ಮೇಲೆ? ಇದೆಲ್ಲ ನಿಮ್ ಸೆಕ್ಯೂರಿಟಿ ಜವಾಬ್ದಾರಿ. ಅದಕ್ಕೆ ನಿಮ್ಮನ್ನ ರಿಲೀವ್ ಮಾಡಿದ್ದು. ಏನ್ ಮಾಡ್ತಿದ್ರಿ ನೀವೆಲ್ಲ? ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ರಾ? ಹಾಗಿದ್ರೆ ಹಗಲಲ್ಲೇ ಈ ಘಟನೆ ನಡೆಯೋದಕ್ಕೆ ಹೇಗ್ ಸಾಧ್ಯ? ನಾನು 1 ವರ್ಷದಿಂದ ರೋದ ಕಂಪ್ನಿಲಿದ್ದೀನಿ. ಯಾವತ್ತೂ ಹೀಗಾಗಿಲ್ಲ. ನಾನು ಸುಮಾರು 40 ಸಲ ಈ ಬಾಕ್ಸ್ಗಳನ್ನ ತಂದಿದ್ದೀನಿ. ಬೇಕಿದ್ರೆ ಸಾನ್ನೆ ಕೇಳಿ. ಇಲ್ಲಿ ಕೇಳಿ, ಶಸ್ತ್ರಗಳು ಏನಾದ್ರೂ ಸಿಗದೆ ಹೋದ್ರೆ ನೀವೆಲ್ಲ ಜೈಲಲ್ಲಿ ಇರ್ಬೇಕಾಗತ್ತೆ. ಸರ್, ನಾನು ಹೋಗಿ ಸರ್ಚ್ ಮಾಡ್ತೀನಿ. ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ ನ ಇಷ್ಟು ದೊಡ್ಡ ಫೇಲ್ಯೂರ್ ಇಲ್ಲಿವರೆಗೂ ಆಗಿರ್ಲಿಲ್ಲ. ಅಂಡ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಇದಕ್ಕೆ ನೀನೇ ಕಾರಣ. ಊರಿಗೆ ಕಿಂಗ್ ಬಂದಿದ್ದಾರೆ, ಆದ್ರೆ ನೀವು. ಅಂಡ್ ಲಿಸನ್, ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಐ ನೀಡ್ ದಟ್ ಕಾರ್ಡ್ ಎನಿ ಹೌ. ನೀವು ಅದನ್ನ ಹುಡುಕಿ ತರಲೇಬೇಕು. ಹುಡುಕಿ ಸರ್, ಹುಡುಕ್ತಾನೇ ಇರಿ. ಆ ಬಾಕ್ಸಲ್ಲಿರೋ ಶಸ್ತ್ರಗಳು ನಿಮಗೆ ಯಾವತ್ತೂ ಸಿಗೋದಿಲ್ಲ. ಅದು ಈಗ ನಮ್ಮದು. ನಮ್ಮನ್ನು ನೀವು ಹುಡುಕೋಕ್ಕಾಗೋದಿಲ್ಲ. ಇನ್ನು ನನ್ನನ್ನು ಜೀವನ ಪೂರ್ತಿ ಹುಡುಕಿದ್ರೂ ನಾನು ಸಿಗೋದಿಲ್ಲ. ಅಗಸ್ಟಿನ್ ಸರ್, ನೀವಿನ್ನೂ ಭಾರತೀಯರನ್ನ ಏನು ಅಂತ ತಿಳ್ಕೊಂಡಿಲ್ಲ. ನಿಮ್ಮ ರಾಜನಿಗೆ ಇದೇ ನಮ್ಮ ಕಡೆಯಿಂದ ಉಡುಗೊರೆ. ಬನ್ನಿ ಬನ್ನಿ, ಇಲ್ಲಿಡಿ. ಹಾ, ತಗೊಂಡು ಬಾ. ನೀನು ತಗೊಂಡು ಬಾ. ತಗೊಂಡ್ ಬನ್ನಿ. ಆ ಬಾಕ್ಸ್ ಮೇಲೆ ಇಟ್ಬಿಡಿ. ಜತಿನ್ ಅವರೇ, ನಾವು ನಾವೆಲ್ಲರೂ ಸಾಧಿಸ್ಬಿಟ್ವಿ. ಹಾ ಅನುಪಮ್ ಅವರೇ, ಇನ್ನು ಮುಂದೆ ನಾವು ಬ್ರಿಟಿಷರಿಗೆ ಹೆದರ್ದೇನೆ ಅವ್ರ ಬಗ್ಗೆ ಸರಿಯಾಗಿ ಉತ್ತರ ಕೊಡ್ಬೋದು. ನಮಗೆ ದೇವರ ದಯದಿಂದ ಎಂಥ ದಿನ ಬರಬೇಕು ಅಂದ್ರೆ ಆ ದಿನ ಬ್ರಿಟಿಷರು ಸ್ವದೇಶಿಗಳನ್ನ ಹೆದರ್ಸೋದಲ್ಲ, ಬದಲಾಗಿ ಸ್ವದೇಶಿಗಳೇ ಬ್ರಿಟಿಷರನ್ನ ಹೆದರ್ಸ್ಬೇಕು. ನೀನು ಹೇಳ್ತಾ ಇರೋದು ಸರಿ ಇದೆ ಜತಿನ್. ಆದ್ರೆ ನಮ್ಮ ಈ ಉದ್ದೇಶ ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ಇಲ್ಲಿರೋ ಈ ಎಲ್ಲಾ ಅಸ್ತ್ರಗಳನ್ನು ಕ್ರಾಂತಿಕಾರಿಗಳಿಗೆ ಸಮಾನವಾಗಿ ಹಂಚುತ್ತೀವಲ್ಲ, ಆಗ್ಲೇ ಪೂರ್ತಿ ಆಗೋದು. ಆದ್ರೆ ಅದಕ್ಕೂ ಮೊದಲು ನಾವು ಎಷ್ಟು ಗನ್ನಿದೆ ಅಂತ ನೋಡ್ಬೇಕು. ಹಾಬು ಮಿತ್ರ ನನಗೆ ಎಲ್ಲ ಲೆಕ್ಕನೂ ಹೇಳಿದ್ದಾರೆ. ಜತಿನಣ್ಣ, ಈ 600 ನಂಬರ್ ಬಾಕ್ಸ್ ಅಲ್ಲಿ ಮಾತ್ರ 6400 ಕಾರ್ತೂಸ್ ಇದೆ. ಮತ್ತೆ ಈ 300 ನಂಬರ್ ಬಾಕ್ಸ್ ಅಲ್ಲಿ 9000 ಪಿಸ್ತೂಲ್ ಇದೆ. ಇದರ ಅರ್ಥ ಪಿಸ್ತೂಲಿನ ಪ್ರಕಾರ ನಾವು ಕಾರ್ತೂಸನ್ನ ಹಂಚಿದ್ರೆ ನನ್ನ ಪ್ರಕಾರ 920 ಹೇಗಿದೆ ಅಲ್ವಾ? ಜತಿನಣ್ಣ, ನಾವೀಗ ತಡ ಮಾಡೋದು ಸರಿ ಇರಲ್ಲ. ಹಾ, ನನಗೂ ಅದೇ ಅನ್ಸುತ್ತೆ. ಕೇಳಿಸ್ಕೊಳ್ಳಿ,
ಎಲ್ಲ ಪೆಟ್ಟಿಗೆನು ತೆಗೆದು ಪಿಸ್ತೂಲಿನ ಜೊತೆ 920 ಕಾರ್ತೂಸನ್ನ ಪ್ಲೋಟಿಯಲ್ಲಿ ಕಟ್ಬಿಡಿ ಮತ್ತೆ ಅದನ್ನ ಎಲ್ಲರೂ ನಿಮ್ಮಲ್ಲಿ ಹಂಚ್ಕೊಳ್ಳಿ. ಅದನ್ನೆಲ್ಲ ತಗೊಂಡು ಇವತ್ತು ರಾತ್ರಿನೇ ಕಟಕಿನ ಟ್ರೈನ್ ಹತ್ತಬೇಕು. ಇವತ್ ರಾತ್ರಿನಾ? ಹಾ ಅನುಪಮ್ ಅವರೇ, ಕಟಕಿನ ಪೊಲೀಸ್ ಹತ್ರ ನಾನು ಹಾಜರಿ ಹಾಕಕ್ ಹೋಗ್ಬೇಕು. ಮೊದಲೇ ಪೊಲೀಸ್ನವರು ನನ್ನ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ನಾನು ಹೋಗದೆ ಇದ್ರೆ ಕಷ್ಟ ಆಗುತ್ತೆ. ಸರಿ, ಈಗ ಎಲ್ಲರೂ ಕೇಳಿಸ್ಕೊಳ್ಳಿ. ಕಟಕ್ಗೆ ಹೋಗುವಾಗ ಯಾವ ಯಾವ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಕ್ರಾಂತಿಕಾರಿ ಸಹೋದರರು ಕಾಯ್ತಾ ಇದ್ದಾರೋ ಅವ್ರ ಕೈಲಿ ನಾವು ಇದನ್ನ ಕೊಡಬೇಕು. ಹಾ, ಅಸ್ತ್ರ ಕದ್ದಿರೋ ವಿಷಯ ಹಬ್ಬೋದಕ್ಕೂ ಮೊದಲು ನಾವು ಬೇರೆ ಜಾಗಕ್ಕೆ ಹೋಗಿರ್ಬೇಕು. ಜತಿನ್, ನನ್ನ ಪ್ರಕಾರ ಮೊದಲನೇ ಬಾಕ್ಸ್ನ ನೀನೇ ತೆಗಿಬೇಕು. ಇದನ್ನೆಲ್ಲ ಮಾಡೋದಿಕ್ಕೆ ನಿನ್ನ ಪ್ರೋತ್ಸಾಹನೇ ಕಾರಣ. ಇಲ್ಲ ಬಿಪಿನ್ ಅವರೇ, ಇದನ್ನ ನಾನು ಒಬ್ನೇ ಮಾಡಕ್ ಆಗ್ತಿರ್ಲಿಲ್ಲ. ಇದಾಗಿದ್ ನೀವೆಲ್ಲ ಸಹಾಯ ಮಾಡಿದಿಕ್ಕೆ. ಮತ್ ನನ್ನ ಕನ್ಸು ನನ್ಸಾಗೋದಕ್ಕೆ ಒಂದೇ ಕಾರಣ. ಯಾಕಂದ್ರೆ ನಮ್ಮೆಲ್ರ ಕನ್ಸು ಒಂದೇನೆ, ಸ್ವತಂತ್ರ ಭಾರತ ದೇಶ. ರಾಜ, ಅದು ಅಲ್ಲದೆ ಸಾಹೇಬ್ರು ಬೇರೆ ಏನ್ ಚಂದ. ನಮಗವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಅಯ್ಯೋ ಬಾ, ನಮಗ್ ಮಾಡಕ್ ತುಂಬಾ ಕೆಲಸ ಇದೆ, ಬಾ. ಸುಭಾಷ್, ನಾವು ಕಟಕ್ಗೆ ವಾಪಸ್ ಹೋಗೋಣ. ಮನೇಲಿ ಎಲ್ರು ಚಿಂತೆ ಮಾಡ್ತಿರ್ತಾರೆ. ನಾವು ಕಟಕ್ಗೆ ಹೋಗೋಷ್ಟರಲ್ಲಿ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ. ಇಷ್ಟೊತ್ತಿಗೆ ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಮನೆಗೆ ವಾಪಸ್ ಹೋದ್ಮೇಲೆ ನಮ್ಮಪ್ಪ ನನ್ನ ಬೆನ್ನಿನ ಚರ್ಮ ಸುಲಿತಾರೆ. ಬರೀ ನಿಂಗಷ್ಟೇ ಅಲ್ಲ, ನಾನು ಮತ್ತೆ ಸುಭಾಷ್ ಮನೆಗೆ ಹೋದ್ಮೇಲೂ ಬಚಾವಾಗಕ್ಕಾಗಲ್ಲ. ಅದ್ಯಾವ ದೊಡ್ಡ ಶಿಕ್ಷೆ? ನಿನ್ಗೇನು ಅನ್ಸುತ್ತೆ? ಮನೆಗೆ ಹೋಗಿ ಅಪ್ಪನಿಂದ ಏಟ್ ತಿನ್ನೋದಾ, ಇಲ್ಲ ಪರದಿನರಾಗಿ ಇರೋದಾ? ಏಟ್ ತಿಂದು ನಾವೇನಾದ್ರೂ ಗಟ್ಟಿಯಾಗಿ ನಿಲ್ದೇ ಇದ್ರೆ, ಏಟ್ ತಿಂದು ನಾವು ಸರಿ ತಪ್ಪು ವಿಚಾರ ಮಾಡೋದನ್ನ ಬಿಟ್ರೆ, ಯಾವ ರೀತಿ ಇವತ್ತು ಇಂಗ್ಲೆಂಡ್ ರಾಜ್ಯ ದೇಶದ ಅವಮಾನ ಮಾಡಿ ಹೋದ್ನೋ ಮತ್ತೆ ದೇಶದ ಜನರಿಗೆ ಅವಮಾನ ಮಾಡಿದ್ನೋ, ಆ ಅವಮಾನನ ನಾವು ಜೀವನ ಪೂರ್ತಿ ಸಹಿಸ್ಕೋಬೇಕಾಗತ್ತೆ. ನಾವೇನವ್ರ ಭಿಕ್ಷೆಗೆ ಯೋಗ್ರ? ನಮ್ಮ ಹತ್ರ ಏನಿಲ್ಲ, ನಮ್ಮ ಹತ್ರ ಎಲ್ಲ ಇದೆ. ಅವರೆಲ್ಲ ನಮ್ಮ ಹತ್ರ ಇದ್ದುದನ್ನೆಲ್ಲ ಕಸಿದ್ಕೊಂಡು ನಮ್ಮನ್ನೇ ಲೂಟಿ ಮಾಡಿ ನಮಗೆ ಭಿಕ್ಷೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ದಿನ ನಾವೆಲ್ಲರೂ ನಮ್ಮನ್ನೇ ದುರ್ಬಲ ಅನ್ಕೋತೀವೋ, ಅವ್ರಿಗೆ ದಯಾ ತೋರಿಸ್ಕೊಂಡಿರ್ತೀವೋ, ಅಲ್ಲಿವರೆಗೂ ನಮ್ಮ ಮೇಲೆ ಅನ್ಯಾಯ ಆಗ್ತಾನೆ ಇರುತ್ತೆ. ಇನ್ನೂ ಎಷ್ಟೋ ಅವಮಾನ ನಮ್ಮ ಭವಿಷ್ಯದಲ್ಲಿ ಕಾಯ್ತಾ ಇದೆ. ಜನರಿಗೆ ರಾಜನ ಮೇಲೆ ಎಷ್ಟು ಉತ್ಸಾಹ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಡೀರಿ, ಟಿಕೆಟ್ ತಗೊಂಡು ಟ್ರೈನ್ ಬರೋವರೆಗೂ ನಾವು ಸ್ಟೇಷನಲ್ಲೇ ಕುತ್ಕೊಂಡಿರೋಣ. ಲಾಲು, ನಡೀರಿ. ಇದೇನಿದು? ಕೊಡಿಲಿ. ಬಿಡಿದನ್ನ ನಾನು ರಾಷ್ಟ್ರೀಯ ಉಡುಗೊರೆ ಹಾಕೊಡ್ಬೇಕು. ಕೊಡಿಲಿ. ನೀವು ಬಿಡಿ. ನಡಿ. ಸ್ಟಾಪ್. ಇದರಿಂದ ನಿನ್ನ ಜನರೆಲ್ಲ ಬಹಳ ದಿನ ಊಟ ಮಾಡ್ಬೋದು. ಇದೇ ತರ ಒಂದಲ್ಲ ಒಂದ್ ದಿನ ಇದಕ್ಕಿಂತ ದೊಡ್ಡ ಗುಂಪಲ್ಲಿ ನಾನು ನಿಮ್ಮೆಲ್ಲರಿಗೂ ಅವಮಾನ ಮಾಡ್ತೀನಿ. ಅಮ್ಮ ಸ್ವಲ್ಪ ಹಾಲು ಕೊಡಿರಿ. ಅಮ್ಮ, ನಿಮಗೆ ಏನಾಗ್ತಿದೆ ಹೇಳಿ? ಪದೇ ಪದೇ ನೀವು ಹೀಗೆ ಬಿದ್ದು ಹೋಗ್ತಾನೆ ಇದ್ದೀರಾ. ಹೀಗೆ ಆದ್ರೆ ನೀವು ಹೇಳೋಕೆ ಆಗೋದಿಲ್ಲ. ಸುಬಿ ಅಮ್ಮ,
ಸುಭಿ ವಾಪಸ್ ಬರ್ತಾನಮ್ಮ. ಅವನ್ ಬರೋದಿಲ್ಲ. ಸುಬಿ ವಾಪಸ್ ಬರೋನಲ್ಲ. ನನಗ್ ಗೊತ್ತು. ಇಲ್ಲಮ್ಮ, ಸುಭಿ ಬಂದೇ ಬರ್ತಾನೆ. ರಾಜ ಕೋಲ್ಕತ್ತಾಗ ಬಂದಿರೋದು ಒಂದೇ ದಿನಕ್ಕೆ. ರಾಜ ಕೋಲ್ಕತ್ತಾದಿಂದ ಹೋದ್ಮೇಲೆ ಸುಭಿ ಅಲ್ಲೇನ್ ಮಾಡ್ತಾನೆ? ಅವನು ವಾಪಸ್ ಬಂದೇ ಬರ್ತಾನೆ. ನಿಧಾನ ಅಮ್ಮ, ಹುಷಾರು. ಅದೇ ನಂಗೆ ತುಂಬಾ ಚಿಂತೆ ಆಗ್ತಿರೋದು ಶರತ್. ಅವನಿಗೇನಾದ್ರೂ ರಾಜನ್ನ ಭೇಟಿಯಾಗೋಕಾಗದೇ ಇದ್ರೆ ಅಲ್ಲಿಂದ ರಾಜನ್ನ ಹುಡುಕ್ತಾ ಅವನ್ ಇನ್ನೆಲ್ಲಾದ್ರೂ ಹೋಗ್ಬಿಡ್ತಾನೆ. ಅವನೇನಾದ್ರೂ ಹಾಗೆ ಮಾಡಿದ್ರೆ ಅವನ್ ಯಾವತ್ತೂ ವಾಪಸ್ ಬರೋ ಅಂತವನಲ್ಲ. ಅವನ್ನ ನಾವು ನೋಡೋಕ್ಕಾಗಲ್ಲ. ನನ್ನ ಮಗನ ಬಗ್ಗೆ ನಂಗೆ ಗೊತ್ತು. ಅವನೇನು ಅಂತ ಗೊತ್ತು. ಅವನೇನಾದ್ರೂ ಬೇರೆ ಕಡೆ ಹೋಗ್ಬಿಟ್ರೆ ಅವನ್ ನನ್ನ ಹತ್ರ ವಾಪಸ್ ಬರಲ್ಲ. ಹೌದು, ನಾವ್ ಪೊಲೀಸರ ಹತ್ರ ಏನಾದ್ರೂ ಕೇಳಿದ್ರೆ ಅವ್ರು ನಮಗ್ ಸಹಾಯ ಮಾಡ್ತಾರಾ? ನಾನು ಪೂರ್ವ ಅಧಿಕಾರಿಗೆ ಹೇಳಬಹುದು, ಬಹುಶಃ ಸಹಾಯ ಮಾಡ್ಬೋದೇನೋ. ಆದ್ರೆ ಸುಭಾಷ್ನ ಹೆಸರು ಕೇಳ್ತಿದ್ದಂಗೆ ಕಟಕ್ ಪೊಲೀಸ್ನವರು ಖಂಡಿತವಾಗ್ಲೂ ಸಹಾಯ ಹಸ್ತ ಚಾಚೋದಿಲ್ಲ, ಇದು ನಂಗೆ ಗೊತ್ತು. ಅಪ್ಪ, ಕಟಕಿನ ಪೊಲೀಸ್ ಯಾಕೆ? ನೀವು ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಸಹಾಯ ಕೇಳಿದ್ರು ಅವ್ರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ರಾಜನಿಂದ ಸುಬಿಗೇನಾಗಬೇಕಾಗಿದೆ? ಬದಲಾಗಿ ಪೊಲೀಸರ ಕಣ್ಣಿಗೆ ಮತ್ತಷ್ಟು ಪರಿಚಯ ಆಗ್ತಾನೆ. ಅಮ್ಮ, ಇವತ್ತು ರಾತ್ರಿನೇ ನಾನು ಕೋಲ್ಕತ್ತಾಗ ಹೋಗ್ತೀನಿ. ನಾನು ಹೇಗಾದ್ರೂ ಮಾಡಿ ಸುಬಿನ ವಾಪಸ್ ಕರ್ಕೊಂಡ್ಬರ್ತೀನಿ. ನೀವು ಏನಾದ್ರೂ ಸ್ವಲ್ಪ ತಿನ್ನಿ. ನನಗ್ ತೊಂದರೆ ಕೊಡ್ಬೇಡ. ಅವನ್ನ ಬಿಟ್ಟು ನಿಮ್ಗೆಲ್ಲ ತಿನ್ನೋಕಾಗ್ತಿದ್ಯಾ? ನನಗಂತೂ ಆಗ್ತಿಲ್ಲ. ಸ್ವಲ್ಪ ಹೊತ್ತು ನನ್ನ ಒಬ್ಳೇ ಇರಕ್ ಬಿಡಿ. ನನಗೆ ಗಾಳಿ ಅಗತ್ಯ ಏನೂ ಇಲ್ಲ ವಿಭಾವತಿ. ಇದನ್ನೆಲ್ಲ ಸಾಕ್ ಮಾಡು. ನನಗಿದ್ಯಾವುದು ಬೇಡ. ಬನ್ನಿ, ಇಲ್ಲೇ ಎಲ್ಲರೂ ಕುತ್ಕೊಳ್ಳೋಣ. ಸುಭಾಷ್, ಟ್ರೈನ್ ಯಾವಾಗ ಹೊರಡುತ್ತೆ? ಇನ್ನೊಂದು ಸ್ವಲ್ಪ ತಲ್ಲೇ. ನೀವು ಯಾರು ಇಲ್ಲಿಂದ ಹೇಳ್ಬೇಡಿ. ಮತ್ತೆ ಚಾರು ಎಲ್ಲಿ? ನನಗ್ ಕಡಲೆ ಬೀಜ ಬಿಟ್ರೆ ನೀನು ಸಿಗ್ಲಿಲ್ಲ. ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಈ ಕಡಲೆ ಬೀಜನ ನಾವೆಲ್ಲರೂ ಹಂಚ್ಕೊಂಡೇ ತಿನ್ನೋಣ. ಆಗ್ಲಿ ಚಾರು, ನೀನು ಬಂದು ಕುತ್ಕೋ. ಜತಿನ್ ಅವರೇ, ಕಂಪಾರ್ಟ್ಮೆಂಟ್ ಪೂರ್ತಿ ಪೊಲೀಸರಿದ್ದಾರೆ.
ಎಲ್ಲಿಂದ ಎದ್ದು ಹೋಗು. ಸುಭಾಷ್, ಮತ್ತೆ ಪೊಲೀಸರು ಬರ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ ತಾನೆ? ಅವ್ರು ಮತ್ತೆ ನಮ್ಮನ್ನ ಇಲ್ಲಿಂದ ಹೋಗಿ ಅಂತ ಹೇಳಲ್ಲ ತಾನೆ? ಜತಿನ್ ಅವ್ರೆ, ನಾವೇನ್ ಮಾಡೋದು? ಕಂಪಾರ್ಟ್ಮೆಂಟ್ ಬದಲಾಯಿಸೋಣ? ಅನುಪಮ ಅವರೇ, ನಾವು ಹೋಗ್ತಿರೋ ರೈಲಿನ ಪೂರ್ತಿ ಪೊಲೀಸ್ನವರೇ ಇದ್ದಾರೆ. ಕಂಪಾರ್ಟ್ಮೆಂಟ್ ಬದಲಾಯಿಸಿದ್ರು ಏನೂ ಲಾಭ ಆಗೋದಿಲ್ಲ. ನಾವೆಲ್ಲರೂ ಇಲ್ಲೇ ಕೂತಿರ್ಬೇಕು. Our king's welcome ceremony was very nice. Yes. ಅದರಲ್ಲಿ ಒಂದೇ ಸಮಸ್ಯೆ ಅಂದ್ರೆ ಆ ಹುಡುಗಂಗೆ ಎಷ್ಟು ಧೈರ್ಯ! ಸೀದಾ ಹೋಗಿ ನಮ್ಮ ಕಿಂಗ್ ಎದುರಿಗೆ ನಿಂತ್ಬಿಟ್ಟ. ಅವನನ್ನ ಎಷ್ಟೇ ತಡೆದ್ರು ಆಗ್ಲೂ ಅವನನ್ನ ನಿಲ್ಸೋಕಾಗಿಲ್ಲ. ಆ ಹುಡುಗ ಹೋಗಿ ನಮ್ಮ ಕಿಂಗ್ ಹತ್ರ ದೇಶದ ಎಲ್ಲ ಸಮಸ್ಯೆನೂ ಹೇಳ್ಕೊಂಡು ನಿಂತಿದ್ದ. ನಮ್ಮ ಕಿಂಗ್ಗೆ ಉಡುಗೊರೆ ಕೊಡ್ತೀನಿ ಅಂತ ಏನ್ ಮಾಡ್ದ ಗೊತ್ತಾ ಆ ಹುಡುಗ? ರಾಜ್ರೆ, ಇಲ್ಲಿ ಕೇಳಿ. ನಾನು ಕಟಕ್ಕಿಂದ ಕೋಲ್ಕತ್ತಾಗ್ ಬಂದಿದ್ದೀನಿ. ನಿಮ್ಗೆ ಈ ಚಿತ್ರನ ಉಡುಗೊರೆ ಕೊಡ್ಬೇಕಾಗಿತ್ತು, ಮತ್ತೆ ನಮ್ ದೇಶದ ಸಮಸ್ಯೆನ ಹೇಳ್ಬೇಕಾಗಿತ್ತು. ದೇಶದಲ್ಲಿ ಇಷ್ಟೊಂದು ಸಂಪತ್ತು ಇದ್ಮೇಲೂ ದೇಶದ ಕೆಲವು ಜನಗೆ ಊಟ ಸಿಗ್ತಿದೆ, ಮಿಕ್ಕಿದವ್ರಿಗೆ ಊಟ ಸಿಗ್ತಿಲ್ಲ. ನಿಮ್ಗೆ ಭಾರತ ತುಂಬಾ ಆರಾಮಾಗಿದೆ ಅಂತ ಕಾಣಿಸ್ತಾ ಇದೆಯಾ? ಆದ್ರೆ ಭಾರತ ಆರಾಮಾಗಿಲ್ಲ. ಇದರಿಂದ ನಿನ್ನ ಜನರೆಲ್ಲ ಬಹಳ ದಿನ ಊಟ ಮಾಡ್ಬೋದು. ನನ್ಗೆ ಭಿಕ್ಷೆ ಬೇಡ, ಸ್ವತಂತ್ರ ಬೇಕು. ಈಗಂದ ಅವನಲ್ಲಿ ಏಟ್ ತಿಂದ ಇದ್ದಿದ್ದು ಅವನ ಪುಣ್ಯ ಗೊತ್ತಾ? ಇದು ನಮ್ ಸುಭಾಷ್ ಕೆಲಸ ಅಲ್ಲ ತಾನೆ? ಅಷ್ಟು ಸಣ್ಣ ಹುಡುಗನಿಗೆ ಅಷ್ಟೊಂದು ಧೈರ್ಯ ಅಂದ್ರೆ ಅದು ನಮ್ ಸುಭಾಷೇ ಅಲ್ವಾ? ನೀವೇನ್ ಮಾಡ್ತಾ ಇದ್ದೀರಾ? ನೀವು ಏನ್ ಅಂದ್ಕೊಂಡು ಒಬ್ಬ ಮನುಷ್ಯನ ಮೇಲೆ ಕಾಲಿಡ್ತಿದ್ದೀರಾ? ಅಲ್ಲಿ ಮಹಿಳೆ ಕೂತಿದ್ದಾರೆ, ನಿಮ್ಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ನೀವು ಕಾಲ್ ತೆಗೀರಿ ಕಾಲ್ನ. ನಾನು ಈಗ ಕಾಲ್ ತೆಗಿದೇ ಇದ್ರೆ ನೀನೇನ್ ಮಾಡ್ತೀಯಾ? ಆ ಮಹಿಳೆಗೆ ಕಾಲಿನ ತಾಗಿಸ್ತಾ ಇದೆಯಲ್ಲ, ಇಲ್ಲಿಷ್ಟು ಜನ ಕೂತಿದ್ದಾರೆ. ಎಲ್ರು ಮುಂದೆ ಅವ್ರಿಗೆ ಅವಮಾನ ಮಾಡ್ತಾ ಇದೆಯಾ ನೀನು? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನಿಂಗೆ ಇಷ್ಟು ಧೈರ್ಯನಾ? ನೀವೇನಾದ್ರೂ ದೇಶಕ್ಕೆ ಗೌರವ ಕೊಡದೇ ಇದ್ರೆ, ದೇಶ ತಾಯಂದ್ರಿಗೆ ಗೌರವ ಕೊಡದೇ ಇದ್ರೆ ನಾವು ಧೈರ್ಯನ ತೋರಿಸ್ಲೇಬೇಕಾಗುತ್ತೆ. ಇನ್ನು ನಮ್ ಧೈರ್ಯನ ನೋಡಿಲ್ಲ ನೀವು. ಒಂದು ವೇಳೆ ಟ್ರೈನ್ ಅಲ್ಲಿ ಸರಿಯಾಗಿ ಕುತ್ಕೊಳ್ದೆ ಹೋದ್ರೆ ಎತ್ತಿ ಹೊರಗಾಕ್ಬಿಡ್ತೀನಿ.
ಪೊಲೀಸರ ಮುಂದೆನೆ ಗನ್ ಇಳಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ಈ ಅವಕಾಶನ ಉಪಯೋಗಿಸ್ಕೋಬೇಕು. ಸ್ಟೇಷನ್ ಬರ್ತಿದ್ದ ಹಾಗೆ ಗನ್ಗಳನ್ನು ಕಿಟಕಿಯಿಂದ ಹೊರಗೆಸಬೇಕು. ಕಾಲ್ನ ಕೆಳಗಿಳಿಸಿ ಕುತ್ಕೊಳ್ಳಿ. ಹೀಗೆ ನಿಮ್ ಪರಿವಾರದವ್ರ ಮೇಲೆ ಯಾರಾದ್ರೂ ಕಾಲ್ ಹಾಕೊಂಡು ಹೀಗೆ ಕುತ್ಕೊಂಡಿದ್ರೆ ಆಗ ನೀವ್ ಏನ್ ಮಾಡ್ತಾ ಇದ್ರಿ? ಟ್ರೈನಿಂದ ಎತ್ತು ಆಚೆ ಬಿಸಾಕ್ತಿದ್ದೆ. ನೀವೆಲ್ಲ ಯಾಕೆ ನಗ್ತಾ ಇದ್ದೀರಾ? Why are you laughing? ನೀವ್ ಹೇಳ್ದಾಗೆ ನಾವ್ ನಿಮ್ ಮಾತನ್ನ ಒಪ್ಕೋತೀವಿ. ಈಗ ನಾವು ಕೂಡ ಅದನ್ನೇ ಮಾಡ್ಬೇಕಲ್ವಾ? ಏನಾದ್ರೂ ಇದನ್ನೇ ಮಾಡೋ ಪ್ರಯತ್ನ ಮಾಡಿದ್ರೆ ಆಗ ಎಷ್ಟು ಭಾರತೀಯರು ಬ್ರಿಟಿಷ್ನ ವಿರೋಧಿಸ್ತಾರೆ ಗೊತ್ತಾ? ಅದೇನ್ ಕಷ್ಟದ ಕೆಲ್ಸನಾ? ನಿಮ್ಗೇನ್ ಅನ್ಸುತ್ತೆ? ನಿಮ್ಮನ್ನ ಹೊಡೆದು ಟ್ರೈನಿಂದ ಆಚೆ ಹಾಕಕ್ಕಾಗಲ್ಲ ಅನ್ಕೊಂಡಿದ್ದೀರಾ? Oh my God! ಇವರೆಲ್ಲ ಈ ರೀತಿ ಯಾಕೆ ನನ್ನ ಕಡೆ ನೋಡ್ತಿದ್ದಾರೆ? ಕಾಲ್ನ ಕೆಳಗಿಳಿಸಿ ಎಲ್ಲರೂ ಹೇಗೆ ಕೂತಿದ್ದಾರೋ ಹಾಕಿಸ್ಕೊಳ್ಳಿ. ಇನ್ ಮೇಲಿಂದ ಯಾವುದೇ ಭಾರತೀಯರ ಮೇಲೆ ಕಾಲೆತ್ತೋದಕ್ಕೂ ಮೊದಲು ಒಂದ್ಸಾರಿ ನಿಮ್ ತಾಯಿನ ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಇನ್ನು ನಾವು ಬಹಳ ದೂರ ಹೋಗ್ಬೇಕು. ಏನ್ ಮಾಡೋ ದಾರಿ ಪೂರ್ತಿ. ಸರಿ, ಒಂದ್ ಕತೆ ಹೇಳ್ತೀನಿ. ಕಾಲ್ ತಗಲ್ಸಿ ಈಗ ನೀವು ನಿಮ್ಮ ನೀತಿನ ತೋರಿಸಿದ್ರಿ. ಈಗ ನಮ್ಮ ನೀತಿನೂ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿದ್ಯಾ? ಗೊತ್ತಿರಲ್ಲ. ಒಬ್ಬ ಮನುಷ್ಯ ಒಂದು ಮಾತು ಹೇಳಿದ್ದ. ಯಾರಾದ್ರೂ ನಿನ್ ಕೆನ್ನೆಗೆ ಒಂದು ಹೊಡೆತ ಹೊಡೆದ್ರೆ ಅದಕ್ಕೆ ಬದಲಾಗಿ ನೀನು 10 ಹೊಡೆತ ವಾಪಸ್ ಕೊಡದೇ ಇದ್ರೆ ನೀನು ಪಾಪ ಮಾಡ್ದ ಹಾಗೆ. ಇದನ್ನ ಹೇಳಿದ ಯಾರು ನಿಮಗೆ ಗೊತ್ತಾ? ಸ್ವಾಮಿ ವಿವೇಕಾನಂದ ಅವರು. ಅವ್ರ ಮಾತನ್ನ ನಾನು ಅಕ್ಷರಶಃ ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲಿ ಅನ್ಯಾಯ ನೋಡಿದ್ರು, ಅದು ಎಲ್ಲಿ ಅನ್ಯಾಯ ನಡೆದ್ರು ನಾನು ಪಾಪ ಮುಕ್ತನಾಗೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಪರಿಚಯ ಇರೋರ್ಗೂ ಇದ್ರ ಬಗ್ಗೆ ಹೇಳ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಹೀಗೆ ನಾವೆಲ್ಲರೂ ಮನೇಲಿ ಕೂತು ಚಿಂತೆ ಮಾಡ್ತಾ ಇದ್ರೆ ಇದು ಬಗ್ಗೆ ಹರಿಯಲ್ಲ. ನಾನು ಕೋಲ್ಕತ್ತಾಗ ಹೋದ್ ಕೂಡಲೇ ಸುಭಿ ಬಗ್ಗೆ ಏನೇ ಗೊತ್ತಾದ್ರೂ ಟೆಲಿಗ್ರಾಮ್ ಮಾಡ್ತೀನಿ. ಮತ್ತೆ ಇದ್ರ ಮಧ್ಯ ಸುಭಿ ಮನೆಗೇನಾದ್ರೂ ವಾಪಸ್ ಬಂದ್ರೆ ಆಗ ನನ್ನ ವಿಳಾಸಕ್ಕೆ ಟೆಲಿಗ್ರಾಮ್ ಮಾಡು ವಿಭಾ. ಟ್ರೈನಿಗೆ ಸಮಯ ಆಗ್ತಾ ಬಂತು, 1 ನಿಮಿಷ ಕೋಣೆಗೆ ಬಾ ವಿಭಾ. ಹಾ ಹಾ, ಇದೇ ಸರಿ ಅನ್ಸುತ್ತೆ. ನೀವು ಕೋಣೆಗೆ ಬನ್ನಿ, ನಾನು ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡ್ತೀನಿ. ಬೇಡ ಶರತ್, ಕೋಲ್ಕತ್ತಾದಿಂದ ರಾಜ ಹೊರಟೋದ್ಮೇಲೆ ಸುಭಾಷ್ ತಾನಾಗೆ ವಾಪಸ್ ಬಂದ್ಬಿಡ್ತಾನೆ. ಆದ್ರೆ ಅಪ್ಪ, ಅದೇನು ಅಂತಂದ್ರೆ ಇವತ್ ರಾತ್ರಿ ಏನಾದ್ರೂ ಟ್ರೈನ್ ಹೊರಟೋದ್ರೆ ಮತ್ತೆ ನಾಳೆ ರಾತ್ರಿನೇ ಟ್ರೈನ್ ಸಿಗೋದು. ಒಂದ್ ವೇಳೆ ಸುಬಿ ಏನಾದ್ರೂ ಬೆಳಿಗ್ಗೆ ಆಗೋಷ್ಟರಲ್ಲಿ ಮನೆಗೆ ಬರ್ತಾ ಇದ್ರೆ ಆಗ ಇನ್ನೊಂದ್ ದಿನ ನಾವು ಇದೇ ತರಾನೇ ಕಾಯ್ತಾ ಇರ್ಬೇಕಾಗತ್ತೆ ಅಪ್ಪ. ಅದ್ರ ಬದಲು
ಅದ್ರ ಬದಲು ಕೊನೆ ಪಕ್ಷ ಶರತ್ ಕೋಲ್ಕತ್ತಾಗ ಹೋದ್ರೆ ಸುಬಿ ಬಗ್ಗೆ ನಮ್ಗೆ ಏನಾದ್ರೂ ವಿಷಯ ಗೊತ್ತಾಗುತ್ತೆ. ಅಪ್ಪ, ನಾನೊಂದ್ ಮಾತು ಹೇಳ. ಈ ಚಿಂತೆಯಲ್ಲಿ ನನಗಿದೆಲ್ಲ ತಲೆಗೆ ಬಂದಿರ್ಲಿಲ್ಲ. ನಾವೀಗ್ಲೇ ಕೋಲ್ಕತ್ತಾದ ನಮ್ಮ ಮನೆಗೆ ಒಂದ್ ಟೆಲಿಗ್ರಾಮ್ ಮಾಡಿದ್ರೆ ನಮ್ಮಪ್ಪ ಅಣ್ಣ ಎಲ್ರಿಗೂ ಸುಭಾಷ್ ಬಹಳ ಚೆನ್ನಾಗಿ ಪರಿಚಯ ಇದ್ದಾನೆ. ಅವ್ರಿಗೇನಾದ್ರೂ ಸುದ್ದಿ ತಲುಪಿಸಿದ್ರೆ ಆಗ ನಮ್ಗೆ ವಿಷಯ ಏನಾದ್ರೂ ನೀನ್ ಗೊತ್ತಾಗುತ್ತೆ. ಹೇಳಿದ್ದೆ ಸರಿ ವಿಭಾ, ನಾವು ಹಾಗೆ ಮಾಡೋದೇ ಸರಿ. ಅದು ಸರಿ, ಹಾಗೆ ಮಾಡಿ. ಮತ್ತೆ ಶರತ್, ನೀನ್ ಇನ್ನೂ ಒಂದು ಕೆಲಸ ಮಾಡಬೇಕಾಗಿದೆ. ಸುಭಾಷ್ ಯಾರೆಲ್ಲ ಹುಡುಗರನ್ನ ಕರ್ಕೊಂಡು ಹೋದ್ನೋ ನೀನು ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸ್ಬೇಕು. ಮತ್ತೆ ಅವ್ರಿಗೆ ಹೇಳು, ನಾವು ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದೀವಿ ಅಂತ. ಏನಾದ್ರೂ ವಿಷಯ ಗೊತ್ತಾದ್ರ ತಕ್ಷಣ ನಾವು ತಿಳಿಸ್ತೀವಿ ಅಂತ ಹೇಳು. ಸರಿಯಪ್ಪ. ಮುಕುಂದ್, ಎಸ್ ಸರ್. ಕೋಲ್ಕತ್ತಾದಿಂದ ಟೆಲಿಗ್ರಾಮ್ ಬಂದಿದೆ. ಸ್ವದೇಶಿಗಳು 8 ಪೆಟ್ಟಿಗೆ ಅಸ್ತ್ರ ಲೂಟಿ ಮಾಡಿದ್ದಾರೆ. ಅವರು ಭಾರತದ ಯಾವುದೇ ರೈಲ್ವೆ ಸ್ಟೇಷನ್ ಅಲ್ಲಿ ಅಸ್ತ್ರ ಸಪ್ಲೈ ಮಾಡಬಹುದು. ವಿ ನೀಡ್ ಟು ಬಿ ವೆರಿ ಅಲರ್ಟ್. ಅವ್ರಿಗೆ ಕಟಕ್ ರೈಲ್ವೆ ಸ್ಟೇಷನ್ ಅಲ್ಲೂ ಇರ್ಬೋದು. ಸರ್ಚ್ ಮಾಡ್ದೇನೆ ಯಾರನ್ನು ಬಿಡಬೇಡ. ಎಸ್ ಸರ್. ನೀವೇನು ಚಿಂತೆ ಮಾಡಬೇಡಿ ಸರ್. ನಾನು ಸರ್ಚ್ ಮಾಡದೆ ಯಾರನ್ನೂ ಬಿಡೋದಿಲ್ಲ. ಮುಕುಂದ್, ಏನಾದ್ರೂ ಈ ಎಲ್ಲ ಸ್ವದೇಶಿಗಳು ಟ್ರೈನ್ ಅಲ್ಲಿದ್ರೆ ಅದನ್ನ ನಾವು ಮಿಸ್ ಮಾಡಬಾರ್ದು. ಎಸ್ ಸರ್. ಜತಿನವ್ರೆ, ನನ್ಗನ್ಸುತ್ತೆ ನಾವೆಲ್ಲರೂ ಒಟ್ಟಾಗಿ ಹೋಗೋದು ಬೇಡ, ಬೇರೆ ಬೇರೆ ಆಗಿ ಹೋಗೋಣ. ಅದೇ ಸರಿ ಅನ್ಸುತ್ತೆ. ಹಾ, ನನಗೂ ಹಾಗೆ ಅನ್ಸುತ್ತೆ. ಇಲ್ಲಿ ನೋಡಿ, ನೀವೆಲ್ಲರೂ ಬೇರೆ ಬೇರೆ ಜಾಗದಲ್ಲಿ ನಿಂತ್ಕೊಂಡಿರಿ. ಅಮರ್, ನನ್ನ ಜೊತೆ ಬಾ. ಸರಿ, ಇಲ್ಲಿ ಕೇಳಿ. ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ಅಮ್ಮ ನಿಮ್ಮೆಲ್ಲರಿಗೂ ತುಂಬ ಬೈತಾರೆ ಮತ್ತೆ ಹೊಡಿತಾರೆ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ನಿಮ್ಮ ಅಪ್ಪ ಅಮ್ಮನ ಹತ್ರ ಅದನ್ನು ಅರ್ಥ ಮಾಡಿಸಿ. ಉಳ್ದಿದ್ದನ್ನ ನಾವು ಸಹಿಸ್ಕೋಬಹುದು. ಈಗ ತಡ ಮಾಡಿ ಲಾಭ ಇಲ್ಲ ಸುಭಾಷ್. ನಡಿ ನಡಿ. ಅದು ಅನುಚಿಕಮ್ಮ ಅಲ್ವಾ? ಅನುಚಿಕಮ್ಮ, ಅನುಚಿಕಮ್ಮ, ಸುಬಿ. ಅನುಚಿಕಮ್ಮ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಸುಬಿ, ನೀವೆಲ್ಲರೂ ರೈಲ್ವೆ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ನಾವೆಲ್ಲ ಈಗಷ್ಟೇ ಟ್ರೈನಿಂದ ಇಳಿದ್ವಿ. ಟ್ರೈನಿಂದ ಇಳಿದಿದ್ದೀವಿ ಅಂದ್ರೆ ಎಲ್ಲಿಗೆ ಹೋಗಿದ್ರಿ? ನಾವೆಲ್ಲರೂ ಜೊತೆಗೆ ಕೋಲ್ಕತ್ತಾಗ ಹೋಗಿ ಬರ್ತಾ ಇದ್ದೀವಿ. ಮತ್ತೆ ಅನುಚಿಕಮ್ಮ, ನೀವೆಲ್ಲ ಏನೋ ಕೆಲಸ ಇದೆ ಅಂತ ಕೋಲ್ಕತ್ತಾಗ ಹೋಗಿದ್ರಲ್ಲ, ಕೆಲಸ ಯಶಸ್ವಿ ಆಯ್ತಾ? ಹಾ ಸುಬಿ, ಯಶಸ್ವಿ ಆಯ್ತು. ಈಗ ನಾವು ಸ್ಟೇಷನಿಂದ ಮನೆಗೆ ಕ್ಷೇಮವಾಗಿ ವಾಪಸ್ ಹೋಗ್ಬೇಕು ಅಷ್ಟೇ. ಅಲ್ಲ ಸುಬಿ, ನೀವೆಲ್ಲ ಕೋಲ್ಕತ್ತಾಗೆ ರಾಜನ್ನ ನೋಡಕ್ಕೆ ಹೋಗಿದ್ರಾ? ಅಲ್ಲ ಅನುಚಿಕಮ್ಮ, ನಿಮ್ಗೆ ಹೇಗೆ ಗೊತ್ತಾಯ್ತಿದು? ಇವತ್ತು ಎಲ್ರ ಬಾಯಲ್ಲೂ ಆ ಹುಡ್ಗನ್ ಮಾತೆ. ಅವನು ಕೋಲ್ಕತ್ತಾದಲ್ಲಿ ರಾಜನ ಹತ್ರ ಸ್ವಾತಂತ್ರ್ಯ ಕೇಳ್ದ ಅಂತೆ. ನಮ್ಗೆಲ್ಲ ಗೊತ್ತಾಯ್ತು. ಆ ಹುಡ್ಗನ್ ವಿಷಯ ಕೇಳಿ ಅನ್ನಿಸ್ತು ಹೀಗ್ ಮಾಡೋದು ನಮ್ ಸುಭಾಷೆ. ಆದ್ರೆ ನಾನ್ ಯೋಚಿಸ್ದೆ ನಮ್ ಸುಬಿ ಹೇಗೆ ಕೋಲ್ಕತ್ತಾಗ ಹೋಗ್ತಾನೆ ಅಂತ. ಸುಭಾಷ್, ನೀನ್ ರಾಜನ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಯಾ? ಹಾ, ನಾನು ರಾಜನ ಹತ್ರ ನಮ್ಮ ದೇಶದ ಸಮಸ್ಯೆ ಎಲ್ಲ ಹೇಳ್ದೆ. ಆದ್ರೆ ಏನೂ ಲಾಭ ಆಗ್ಲಿಲ್ಲ. ಸ್ವಾಭಾವಿಕನೇ. ಹೀಗೆಲ್ಲ ಕೇಳ್ಕೊಂಡ್ರೆ ಕೆಲಸ ಆಗತ್ತಾ ಸುಬಿ? ಆದ್ರೆ ಸುಬಿ, ಇಷ್ಟು ದೊಡ್ಡ ಕೆಲಸ ಮಾಡೋದಿಕ್ಕೆ ಮನೇಲಿ ಯಾರೋ ನಿನ್ಗೆ
ಅನುಮತಿ ಕೊಟ್ಟಿರಲ್ಲ. ಅವರೆಲ್ಲ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ. ನೀನ್ ಈ ಕೂಡ್ಲೆ ಮನೆಗೆ ಹೋಗು, ಆಮೇಲೆ ಸಮಯ ಸಿಕ್ತಾಗ ನಾವಿಬ್ರು ಮಾತಾಡೋಣ. ನೀನು ಹೋಗು, ನೀವೆಲ್ರೂ ಹೋಗಿ. ಬನ್ನಿ ನೀವೆಲ್ಲ, ಈ ದಾರಿಯಿಂದ ಹೋದ್ರೆ ನಾವು ಬೇಗ ತಲುಪ್ತೀವಿ. ಬನ್ನಿ. ಅಯ್ಯೋ, ಇದೇನು ನೀವು ನನ್ನ ಚೀಲಕ್ಕೆ ಯಾಕೆ ಕೈ ಹಾಕ್ತಿದ್ದೀರಾ? ಇದೇನು ಅಸಭ್ಯತೆ? ನಾನು ನಿಮ್ಗೆ ಹಿಡ್ಕೊಳಕ್ಕೆ ಹೇಳದ್ನಾ? ಕ್ಷಮಿಸ್ಬೇಕು, ನನಗೆ ನಿಮ್ಮ ಅವಶ್ಯಕತೆ ಇಲ್ಲ. ನಾನೇ ಸ್ವತಃ ತಗೊಂಡೋಗ್ತೀನಿ, ನೀವು ಹೊರಡಿ. ಇಲ್ಲಂತೂ ಯಾವ ಸ್ವದೇಶಿನೂ ಇಲ್ಲ. ಒಬ್ಬ ತಾಯಿಗೆ ಮಗ ಕೊಲೆಗಾರ ಆಗಿದ್ರು, ಆ ತಾಯಿಗೆ ಅವನ ಮಗನೇ ತಾನೆ. ಸರ್, ಜಾನಕಿನಾಥ್ ಅವರ ನಾದ್ನಿ ಇದ್ದಾಳಲ್ಲ, ಇವಳು ತುಂಬ ಕುತಂತ್ರಿ ಇದ್ದಾಳೆ ಸರ್. ಇವಳ ಮೇಲೆ ನಾವು ಸರಿಯಾಗಿ ಕಣ್ಣಿಟ್ಟಿರ್ಬೇಕಾಗತ್ತೆ. You're right. ನೀವು ಈ ರೀತಿ ಇಲ್ಲಿ ನಿಂತ್ಕೊಳ್ಳೋದು ಒಳ್ಳೇದಲ್ಲ. ಬೇಗ ಹೊರಡಿ. ಇದರ ಒಳಗಡೆ ಏನಿದೆ? ನೋಡಿದ್ರೆ ಭಾರ ಇದೆ ಅನ್ಸುತ್ತೆ. ತೋರಿಸಿ. ಐ ಆಮ್ ಶ್ಯೂರ್ ಇದ್ರಲ್ಲಿ ಯಾವುದೇ ನಾರ್ಮಲ್ ವಸ್ತು ಇಲ್ಲ. ಏನಾಯ್ತು? ತೋರಿಸಿ ಅನ್ನಲ್ಲ. ಅಪ್ಪ, ನಾನು ಟೆಲಿಗ್ರಾಮ್ ಮಾಡಿ ಬರ್ತೀನಿ. ಒಬ್ಬೊಬ್ಬ ಕೋಲ್ಕತ್ತಾ ಟ್ರೈನ್ ಕಟ್ಟಕ್ಕೆ ಬರೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಹೌದು ಅಪ್ಪ, ಟೆಲಿಗ್ರಾಮ್ ಮಾಡಿ ನಾನು ಸೀದಾ ಸ್ಟೇಷನ್ಗೆ ಹೋಗ್ತೀನಿ. ಸುಭಿ ಏನಾದ್ರೂ ವಾಪಸ್ ಬಂದ ಅಂತ ನೋಡ್ತೀನಿ. ಶರತ್, ನೀನ್ ಬೇಗ ಹೋಗಿ ಪತ್ರ ಹಾಕ್ಬಿಡು. ಇದೇನಿದು, ನೀವಿನ್ನೂ ಹೊರಟಿಲ್ವಾ? ವಿಭಾ, ನೀನ್ ಅಮ್ಮನ ಕೋಣೆಯಲ್ಲಿ ಒಬ್ಬರನ್ನೇ ಬಿಟ್ಟು ಬಂದಿದ್ಯಾ? ಅವ್ರು ಈಗಾಗ್ಲೇ ಎದ್ದು ಹೊರಗೆ ಬಂದಿರ್ತಾರೆ. ಇಲ್ಲ ಇಲ್ಲ ಪ್ರೋಮಿ ಅಕ್ಕ, ಅಮ್ಮ ರಾತ್ರಿ ಇಡೀ ಎದ್ದಿದ್ರು, ಈಗಷ್ಟೇ ನಿದ್ದೆ ಮಾಡಿದ್ರು. ಅಪ್ಪ ಅಪ್ಪ ಸುಭಾಷ್ ಏನಾದ್ರೂ ಈ ಟ್ರೈನಲ್ಲೂ ವಾಪಸ್ ಬರ್ದೇ ಇದ್ರೆ ಅಮ್ಮ ಇವತ್ತು ಏನೂ ಊಟ ಮಾಡೋದಿಲ್ಲ. ಮತ್ತೆ ಇದೇ ರೀತಿ ನಡೀತಾ ಇದ್ರೆ ಪ್ರೋಮಿ ಅಕ್ಕ, ಅಮ್ಮನ್ಗೆ ಎದ್ನೆಲ್ಲೋಕ್ಕೂ ಶಕ್ತಿ ಉಳಿಯೋದಿಲ್ಲ. ವಿಭಾ, ಜಾನಕಿನಾಥ್ ಅವರೇ, ನಿನ್ನೆಯಿಂದ ಸುಭಾಷ್ ಮತ್ತೆ ಅವನ ಗೆಳೆಯರು ಯಾರು ಸ್ಕೂಲಿಗೆ ಬಂದಿಲ್ಲ. ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಅದಕ್ಕೆ ನಾನು ಬೇರೆ ಯಾರ ಮನೆಗೂ ಹೋಗದೆ ಸೀದಾ ಇಲ್ಲಿಗೆ ಬಂದೆ, ವಿಷಯ ತಿಳ್ಕೊಳ್ಳೋಣ ಅಂತ. ಸುಭಾಷ್ ಎಲ್ಲಿದ್ದಾನೆ? ಸುಭಾಷ್ ತನ್ನ ಸ್ನೇಹಿತರ ಜೊತೆ ಜಮೆ ಮಾಡಿರೋ ದುಡ್ಡು ತಗೊಂಡು ನನ್ ಸುಬಿ ವಾಪಸ್ ಬಂದ. ಎಲ್ಲಿದ ನನ್ ಸುಬಿ? ಎಲ್ಲಿದ್ದಾನೆ ನನ್ ಸುಬಿ? ಅಮ್ಮ, ಸುಬಿ, ಅಮ್ಮ
ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇನ್ನೂ ಬಂದಿಲ್ವಾ? ಇದೇನಿದು? ನೀವು ಹೇಳಿದ್ರಿ ಅಂದ್ಕೂಡ್ಲೆ ನಾವು ಸರ್ಚ್ಗೆ ಒಪ್ಕೋಬೇಕಾ? ನೀವು ನಮ್ಮನ್ನ ಸುಮ್ಮನೆ ಹೀಗೆ ಸರ್ಚ್ ಮಾಡೋದಕ್ಕಾಗೋದಿಲ್ಲ. ಪೊಲೀಸ್ ಏನಾದ್ರೂ ಬಯಸಿದ್ರೆ ಇನ್ನು ತುಂಬಾ ನಷ್ಟ ಆಗುತ್ತೆ. ಏಯ್, ನೀವೆಲ್ಲ ಗುಂಪಾಗಿ ಎಲ್ಲಿ ಹೋಗಿದ್ರಿ? ಯಾಕೆಂದ್ರೆ ನಾವೆಲ್ಲರೂ ಒಟ್ಟಾಗಿ ಮನುಷ್ಯರ ಸೇವೆ ಮಾಡೋದು. ನೀವೀಗ ನಮ್ಮನ್ನ ಸರ್ಚ್ ಮಾಡೋದಿಕ್ಕೆ ನಿಮ್ಮ ಹತ್ರ ಕಾಗದ ಇದೆಯಾ? ಸ್ಟಾಪ್.